ತೃತೀಯಂ ಋಷಿಸರ್ಗಂ ವೈ ದೇವರ್ಷಿತ್ವ ಉಪೇತ್ಯ ಸಹ ತಂತ್ರಂ ಸಾತ್ವತಮಾಚಷ್ಟ ನೈಷ್ಕರ್ಮ್ಯಂ ಕರ್ಮಣಾಂ ಯತಃ. ಅಯಮೇವ ಭಗವಾನ್ ಪುರುಷಃ ಸ್ವಯಂಭುವೇ ಮನ್ವಂತರೆ ತೃತೀಯಮಪಿ ಅವತಾರಂ ಋಷಿತ್ವೇನ ಜಗ್ರಾಹ. ತತ್ರ ದೇವರ್ಷಿತ್ವಂ ಸಹ ಪ್ರಾಪ್ಯ ಐತರೇಯಃ ಮಹಿದಾಸಃ ಇತಿ ದಿವಿ ಪ್ರಥಿತಃ ಪಂಚರಾತ್ರ ಶಾಸ್ತ್ರಂ ನಾರದಾಯ ಉಪಾದಿಕ್ಷತ. ಅನೇನೈವ ಪಂಚರಾತ್ರೋಕ್ತ ಮಾರ್ಗೇಣ ಕರ್ಮ ಕೃತ್ವಾ ಸಾಧವಃ ಸಾಂಪರಾಯಂ ಸಂಪ್ರಾಪ್ನುವಂತೆ. ಅನ್ಯೇ ಚ ವ್ಯಾಖ್ಯಾತಾರಃ ಅವತಾರಮಿಮಂ ನಾರದಾವತಾರಂ ಇತಿ ಭಣಂತಿ. ಶ್ರೀಧರೀಯೇ ವ್ಯಾಖ್ಯಾನೆ ವೀರರಾಘವೀಯೇ ಚ ವ್ಯಾಖ್ಯಾನೆ ನಾರದರೂಪಂ ಉಪಪದ್ಯ ನಾರದಾಖ್ಯಂ ಜೀವಂ ಅನುಪ್ರವಿವೇಶ ಭಗವಾನ್ ಇತಿ ಅಯಂ ಅನುಪ್ರವೇಶಃ ಇತ್ಯೇವ ವ್ಯಾಖ್ಯಾತಂ ದೃಶ್ಯತೆ. ಅಪಿ ಚ ಸಾತ್ವತಂ ತಂತ್ರಂ ಆಚಷ್ಟ ಸಾತ್ವತಂ ತಂತ್ರಂ ವೈಷ್ಣವಂ ತಂತ್ರಂ ಉಪದಿದೇಶ ಇತಿ ತು ಭಾಗವತಸ್ಯ ಶ್ಲೋಕಃ ವದತಿ. ಕಸ್ಮೈ ಏತಾದೃಶಂ ತತ್ವಂ ಉಪದಿದೇಶ ಇತಿ ಭಾಗವತಂ ತು ನ ಕಿಮಪಿ ಸ್ಪಷ್ಟಂ ವದತಿ. ವ್ಯಾಖ್ಯಾತಾರೋಪಿ ಏತಸ್ಮಿನ್ ವಿಷಯೇ ನ ಕಿಮಪಿ ಪ್ರಾವೋಚುಃ. ಸಾತ್ವತಂ ತಂತ್ರಂ ಪಂಚರಾತ್ರ ಶಾಸ್ತ್ರಂ ಇತಿ ವೀರರಾಘವಃ ವದತಿ. ವೈಷ್ಣವಂ ತಂತ್ರಮಿತಿ ಶ್ರೀಧರಾಚಾರ್ಯಃ ಪ್ರಾಹ. ಆಚಾರ್ಯಸ್ತು ಬ್ರಹ್ಮಪುರಾಣಸ್ಯ ಶ್ಲೋಕಂ ಕಂಚನ ಉದ್ಧೃತ್ಯ ಅಯಂ ಮಹಿದಾಸ ಅವತಾರಃ ಭಗವತ ಏವ ಸಾಕ್ಷಾತ್ ಅವತಾರಃ ನ ಕಶ್ಚನ ಅನುಪ್ರವೇಶಾವತಾರಃ ಇತಿ ಸಪ್ರಮಾಣಂ ಸಮರ್ಥಯಾಮಾಸ. ಅವತಾರಸ್ತೃತೀಯೋಸ್ಯ ದೇವರ್ಷಿಃ ಪ್ರಥಿತೋ ದಿವಿ. ದೇವರ್ಷಿ ಶಬ್ದೇನ ನೈವ ಅತ್ರ ನಾರದಃ ಗ್ರಾಹ್ಯಃ ಅಪಿತು ಭಗವಾನೇವ ದೇವರ್ಷಿಃ. ಯಥಾ ಸ ಏವ ದಿವಿ ಪ್ರಥಿತಃ ಖ್ಯಾಸಃ ಆಸೀತ್ ಅತಃ ಭಗವಾನ್ ವಿಷ್ಣುರೇವ ದೇವರ್ಷಿಃ. ಮಹಿದಾಸಃ ಇತಿ ತಸ್ಯ ನಾಮ. ಐತರೇಯಃ ಇತರಾಯಾಃ ಪುತ್ರತ್ವಾತ್ ಐತರೇಯಃ ಮಹಿದಾಸಃ ಇತ್ಯಪಿ ತಸ್ಯ ನಾಮ. ತಂತ್ರಂ ಸಾತ್ವತಮಾಚಷ್ಟ ಇತಿ ಭಾಗವತೋಕ್ತಿಂ ವಿಶದಯತಿ. ತಂತ್ರಂ ನಾರದೇ ಅವದತ್ ಇತಿ ಬ್ರಹ್ಮಪುರಾಣಸ್ಯ ಅಯಂ ಶ್ಲೋಕಃ. ತಸ್ಯ ಚ ಏಕಾ ಚಿತ್ರಾ ಕಥಾ ವಿವಿಧೇಷು ವ್ಯಾಖ್ಯಾನೇಷು ನೈಕೈಃ ವಿದ್ವದ್ಭಿಶ್ಚ ಉಕ್ತಃ ಮಮಾಪಿ ಸ್ಮರಣಪಥಂ ಆಗಚ್ಚತಿ. ತದಿದಾನಿಂ ಭವತಾಂ ಸವಿಧೆ ವಕ್ತುಮಿಚ್ಛಾಮಿ. ದೇವರ್ಷಿ ಅವತಾರ ಅಂತ ಈ ಶ್ಲೋಕದಲ್ಲಿದೆ. ಇದು 8ನೇ ಶ್ಲೋಕ. ಈ ದೇವರ್ಷಿಯ ಅವತಾರ ಅಂದರೆ ನಾರದನ ಅವತಾರ ಅಂತ ಶ್ರೀಧರಿಯ ವ್ಯಾಖ್ಯಾನ ಹೇಳ್ತದೆ. ಮತ್ತು ವೀರರಾಘವರ ವ್ಯಾಖ್ಯಾನದ ಪ್ರಕಾರನೂ ಕೂಡ ಇದು ನಾರದರ ಅವತಾರವೇ. ಅನುಪ್ರವೇಶದ ಭಗವಂತನ ಸಾಕ್ಷಾತ್ ಅವತಾರ ಅಲ್ಲ. ನಾರದ ಎಂಬ ಜೀವನನ್ನು ಭಗವಂತ ಒಳಗೆ ಪ್ರವೇಶಿಸಿದ್ದಾನೆ ಅಂತ. ನಾವು ಹೇಗೆ ಪೃಥು ಅನ್ನುವ ಚಕ್ರವರ್ತಿಯಲ್ಲಿ ಭಗವಂತನ ಸನ್ನಿಧಾನ ಇದೆ ಅಂತ ಹೇಳ್ತೀವಿ, ಹಾಗೆ ನಾರದ ಎಂಬ ಜೀವನಲ್ಲಿ ಈ ದೇವರ್ಷಿ ಎಂಬ ರೂಪದಿಂದ ಭಗವಂತ ಇದ್ದಾನೆ ಅಂತ ಈ ವೀರರಾಘವರ ವ್ಯಾಖ್ಯಾನದಲ್ಲೂ ಕೂಡ ಕಂಡು ಬರ್ತದೆ. ಸಾತ್ವತ ತಂತ್ರ ಅಂದರೆ ಪಂಚರಾತ್ರ ಶಾಸ್ತ್ರವನ್ನು ಉಪದೇಶ ಮಾಡಿದ ಅಂತ ಒಬ್ಬರು ಹೇಳಿದರೆ, ವೈಷ್ಣವ ಶಾಸ್ತ್ರವನ್ನು ಉಪದೇಶ ಮಾಡಿದ ಅಂತ ಇನ್ನೊಬ್ಬರು ಹೇಳ್ತಾರೆ.
ಆದರೆ ಯಾರಿಗೂ ಉಪದೇಶ ಮಾಡಿದ ಅದನ್ನು ಯಾರೂ ಹೇಳಿಲ್ಲ. ಆದರೆ ಎಲ್ಲ ಭಕ್ತರಿಗೆ ಆ ನಾರದ ಉಪದೇಶ ಮಾಡಿದ, ನಾರದ ಮೂಲಕ ಅದನ್ನು ಉಪದೇಶ ಮಾಡಿಸಿದ ಭಗವಂತ ಅಂತ ಹೀಗೆ ಅವರ ತಾತ್ಪರ್ಯ ಕಾಣಿಸ್ತದೆ. ಆದರೆ ಆಚಾರ್ಯರು ಮಾತ್ರ ಬ್ರಹ್ಮಪುರಾಣದ ಶ್ಲೋಕವೊಂದನ್ನು ಕೊಟ್ಟು, ಪ್ರತಿತೋ ದಿವಿ, ದೇವಲೋಕದಲ್ಲಿ ಪ್ರಸಿದ್ಧವಾದ ದೇವರ್ಷಿ ಅವತಾರ ಇದು. ಇದು ಯಾವುದು ಅಂದರೆ ಮಹಿದಾಸ ಅಂತ ಅವನಿಗೆ ಹೆಸರು, ಇತರೆಯ ಮಗನಾದ್ದರಿಂದ ಐತರೇಯ ಅಂತ. ಇವನೇ ನಾರದನಿಗೆ ಪಂಚರಾತ್ರ ಶಾಸ್ತ್ರವನ್ನು ಉಪದೇಶ ಮಾಡಿದ ಅಂತ ಆಚಾರ್ಯರು ಅದನ್ನು ಸ್ಪಷ್ಟಪಡಿಸ್ತಾರೆ. ಭಗವಂತನಿಗೆ ಮಹಿದಾಸ ಅನ್ನೋ ಒಂದು ಅವತಾರ ಅಥವಾ ಐತರೇಯ ಎಂಬ ಒಂದು ಅವತಾರ ಇತ್ತು ಅಂತನ್ನೋದು ಅನೇಕ ಜನರಿಗೆ ಗೊತ್ತಿಲ್ಲೇ ಇಲ್ಲ. ಕೇವಲ ಒಬ್ಬ ಋಷಿ ಅವನು ಅಂತಲೇ ಅನೇಕ ಜನ ಅಂದುಕೊಂಡಿದ್ದಾರೆ. ಈ ಭಾಗವತದ ಶ್ಲೋಕವನ್ನು ನಾರದನ ಅವತಾರ ಅಂತ ವ್ಯಾಖ್ಯಾನ ಮಾಡುವುದಲ್ಲದೆ ಐತರೇಯ ಅಂತನ್ನುವುದು ಒಬ್ಬ ಯಾರೋ ವ್ಯಕ್ತಿ, ಒಬ್ಬ ದಾಸಿಪುತ್ರ ಅಂತಲೇ ಅನೇಕ ಜನ ಅದನ್ನು ಅರ್ಥೈಸಿದ್ದಾರೆ. ಕೋಶಗಳನ್ನು ತೆಗೆದು ನೋಡಿದರೆ ಮಹೀಧರ ಅನ್ನುವವನಿಗೆ ಇನ್ನೊಂದು ಹೆಸರು ಮಹಿದಾಸ ಅಂತ ಹೀಗೆ ಕೇಳಿ ಬರ್ತದೆ. ಪುರಾಣದ ವಿಶ್ವಕೋಶಗಳನ್ನು ನೋಡಿದರೂ ಕೂಡ ಒಬ್ಬ ಆಚಾರ್ಯ ಅವನು ಐತರೇಯ ಬ್ರಾಹ್ಮಣವನ್ನು, ಐತರೇಯ ಆರಣ್ಯಕವನ್ನು ಬೆಳಕಿಗೆ ತಂದವನು, ಅದರ ಕರ್ತ, ಅದನ್ನು ಕಂಡವನು ಅಂತಲೇ ಈಗ ಅಭಿಪ್ರಾಯ ಕೇಳಿ ಬರ್ತದೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಕೂಡ ಈ ಮಹಿದಾಸ ಅನ್ನುವನೊಬ್ಬನ ಹೆಸರು ಕೇಳಿ ಬರ್ತದೆ. ಅವನು 116 ವರ್ಷ ಬದುಕಿದ್ದ ಅಂತ ಕೂಡ ಕೇಳಿ ಬರ್ತದೆ. ಅಲ್ಲಿ ಆಚಾರ್ಯರು ಆ ವಿಷಯಕ್ಕೂ ಕೂಡ ಸ್ಪಷ್ಟೀಕರಣ ಕೊಡ್ತಾರೆ. ನಾವು ಅದನ್ನು ಮುಂದೆ ಗಮನಿಸೋಣ. ಶಬ್ದಸಾಗರ ಮೊದಲಾದ ಕೋಶಗಳಲ್ಲೂ ಕೂಡ ಇತರಾದೇವಿಯ ಮಗ ಈತ ಅಂತ ವರ್ಣನೆ ಮಾಡಿಬಿಡ್ತಾರೆ. ಇದರ ಪೂರ್ಣ ಕಥಾ ಹೀಗಿದೆ. ಮತ್ತು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಕೂಡ ಅದರ ಕಥಾ ಏನಿದೆ ಅಂತ ಅನ್ನೋದನ್ನು ಈಗ ನೋಡೋಣ. ಛಾಂದೋಗ್ಯ ಉಪನಿಷತ್ತಿನ 3ನೇ ಅಧ್ಯಾಯದಲ್ಲಿ ಪುರುಷೋವಾವ ಯಜ್ಞ ಅಂತ ಹೇಳಿ, ಈ ಜೀವನ ಅನ್ನೋದೊಂದು ಯಜ್ಞ ಸ್ವರೂಪ, ಮತ್ತು ನಮ್ಮ ಎಲ್ಲರ ಜೀವನವೂ ಕೂಡ ಭಗವಂತನ ಪೂಜೆಗಾಗಿ ಮೀಸಲಾಗಿರುವ ಯಜ್ಞ, ಒಂದು ಯಜ್ಞ ರೂಪವಾದದ್ದು ಅಂತಲೇ ಉಪನಿಷತ್ತು ಹೇಳ್ತದೆ. ಒಂದು ಯಜ್ಞ ಅಂದರೆ ಅದರಲ್ಲಿ ಪ್ರಾತಃ ಸವನ, ಮಾಧ್ಯಾಹ್ನ ಸವನ ಮತ್ತು ಸಾಯಂಕಾಲದ ಸವನ ಅಂದರೆ ಯಜ್ಞಗಳಿರ್ತವೆ. ಯಜ್ಞವನ್ನು ಒಂದು ದಿವಸದಲ್ಲಿ 3 ಹೊತ್ತಿನಲ್ಲಿ ವಿಭಾಗಿಸಿ ಮಾಡ್ತಿರ್ತಾರೆ. ಈ ಒಂದು ನಮ್ಮ ಜೀವನ ಅನ್ನೋ ಯಜ್ಞವೂ ಕೂಡ 116 ವರ್ಷದ ಒಂದು ಯಜ್ಞ ಅಂತ ಉಪನಿಷತ್ತು ಹೇಳ್ತದೆ. ಭಾಷ್ಯ ಕೂಡ ಅದನ್ನು ಸರ್ವಯಜ್ಞ ಅನ್ನುವ ಗ್ರಂಥವನ್ನು ಉದ್ಧರಿಸಿ ಅದನ್ನು ವಿವರಿಸಿದೆ. ತಸ್ಯೇತ್ ಷೋಡಶೋತ್ತರಂ ಶತಮಾಯು ಅಂತ. ಏತದ್ಧಸ್ಮ ವೈ ತದ್ವಿದ್ವಾನಾಹ ಮಹಿದಾಸ ಐತರೇಯ ಸಕಿಂ ಏತದ್ ಉಪತಪಸಿ ಯೋಹಮನೇನ ನ ಪ್ರೇಷ್ಯಾಮಿ ಇತಿ ಸಹ ಷೋಡಶಂ ವರ್ಷಶತಂ ಅಜೀವತ್ ಸಹ ಷೋಡಶಂ ವರ್ಷಶತಂ ಜೀವತಿ ಏವಂ ವೇದ. ಇತರಾದೇವಿಯ ಮಗನಾದಂಥ ಮಹಿದಾಸ ಅನ್ನುವ ಒಬ್ಬ ಋಷಿ ಈ ಪುರುಷ ಯಜ್ಞವನ್ನು, ಅದರ ರಹಸ್ಯವನ್ನೆಲ್ಲ ತಿಳಿದು ತನಗೆ ಯಾವುದೇ ರೀತಿಯಾದ ರೋಗ ಮೊದಲಾದವುಗಳು ಬರದಂತೆ ಆತ ಆರೋಗ್ಯವಂತವಾದ ಜೀವನ ನಡೆಸಿದ. ರೋಗ ಅವನ ಹತ್ತಿರ ಬಂದಾಗ ರೋಗಕ್ಕೆ ಅವನು ಸಡ್ಡು ಹೊಡೆದಂತೆ. ಯಜ್ಞ ಸ್ವರೂಪ ನನ್ನ ಈ ಶರೀರ, ನನ್ನ ಈ ಜೀವನ, ನೀನೇನು ಈ ನನ್ನ ಜೀವನವನ್ನು ಹಾಳು ಮಾಡುವವನಿದ್ದಿ, ನನ್ನ ದೇಹಕ್ಕೆ ಏನು ಬಾಧೆ ತಂದೊಡ್ಡುವವನಿದ್ದಿ ನೀನು, ನಾನೇನು ಈ ಬಾಧೆಯಿಂದ ಮೃತನಾಗೋದು ಸಾಧ್ಯ ಇಲ್ಲ, ನಾನು ಆರೋಗ್ಯವಂತವಾದ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತೇನೆ ಅಂತ ಅದಕ್ಕೆ ಸಡ್ಡು ಹೊಡೆದಂತೆ. ಹೀಗೆ 116 ವರ್ಷ ಬಾಳಿದ. ಈ ಪುರುಷ ಯಜ್ಞವನ್ನು ಯಾರು ಹೀಗೆ ತಿಳಿದಿರ್ತಾರೋ, ಅದನ್ನು ಉಪಾಸಿಸ್ತಾರೋ, ಅವರು ಕೂಡ 116 ವರ್ಷ, ಅಲ್ಲದೆ ಹೋದರೆ ಕೆಲವು ಕಾಲ, ದೀರ್ಘಕಾಲ ಆದರೂ ಬದುಕ್ತಾರೆ ಅಂತ ಇದಿಷ್ಟು ವಿಷಯ ಇದೆ. ಅಲ್ಲಿ ಮಹಿದಾಸ ಐತರೇಯ ಅಂತನೂ ಒಂದು ಮಾತಿ ಕಂಡು ಬರ್ತದೆ. ವಾಸ್ತವಿಕವಾಗಿ ಮಹಿದಾಸ ಅನ್ನುವ ಹೆಸರಿನ ಒಬ್ಬ ಭಗವಂತನೂ ಇದ್ದಾನೆ, ಒಬ್ಬ ಋಷಿಯೂ ಕೂಡ ಇದ್ದಾನೆ. ಅದನ್ನು ಆಚಾರ್ಯರು ಆ ಭಾಷ್ಯದಲ್ಲಿ, ಛಾಂದೋಗ್ಯ ಭಾಷ್ಯದಲ್ಲಿ ಕಾಲಕೀಯ ಅನ್ನೋ ಗ್ರಂಥವನ್ನು ಉದ್ಧರಿಸಿ ಹೇಳ್ತಾರೆ. ಮಹಿದಾಸ ಅನ್ಯ ಕೃಷ್ಣಶ್ಚ ಅನ್ಯೇವ. ಇಲ್ಲೊಬ್ಬ ಮಹಿದಾಸನ ಬಗ್ಗೆ ಬಂದಿದೆ. ಮುಂದಿನ ಖಂಡದಲ್ಲಿ ಛಾಂದೋಗ್ಯ ಉಪನಿಷತ್ತಲ್ಲಿ ಒಬ್ಬ ಕೃಷ್ಣನ ಬಗ್ಗೆನೇ ಬರ್ತದೆ. ಈ ಮಹಿದಾಸನಾಗಲಿ ಆ ಕೃಷ್ಣನಾಗಲಿ ಭಗವಂತನ ಅವತಾರರಲ್ಲ ಇವರು. ಮಹಿದಾಸ ಸ್ವೈತರೇಯ ಕೃಷ್ಣೋನ್ಯೋ ದೇವಕೀಸುತಃ ಕಪಿಲಶ್ಚ ದ್ವಿತೀಯೋನ್ಯ ತ್ರಯೇತೆ ಪುರಾತನ. ಭಗವಂತನ ಅವತಾರನಾದ ಒಬ್ಬ ಮಹಿದಾಸ ಅಂತಿದ್ದಾನೆ. ಹಾಗೆ
ಭಗವಂತನ ಅವತಾರ ಅಲ್ಲದೇ ಇರುವಂಥ ಮಹಿದಾಸ ಮತ್ತೊಬ್ಬ ಇದ್ದಾನೆ. ಭಗವಂತ ದೇವಕಿಯ ಮಗನಾಗಿ ಕೃಷ್ಣ ಅಂತ ಹುಟ್ಟಿದ್ವೊಂದು, ದೇವಕಿ ಎನ್ನುವಳ ಮಗನೇ ಆಗಿದ್ದಂಥ ಮತ್ತೊಬ್ಬ ಕೃಷ್ಣ ಋಷಿ ಒಬ್ಬ ಬೇರೆ ಇದ್ದಾನೆ. ಹಾಗೆ ಭಗವಂತನ ಅವತಾರ ಕಪಿಲ ಇರುವುದು ನಮಗೆಲ್ಲ ಗೊತ್ತಿದ್ದೇ ಇದೆ. ಅದನ್ನು ಕೂಡ ನಾವಿಲ್ಲಿ ಮುಂದಿನ ಶ್ಲೋಕದಲ್ಲಿ ನೋಡೋರಿದ್ದೇವೆ. ಪಂಚಮ ಕಪಿಲೋ ನಾಮ ಸಿದ್ಧೇಶ ಕಾಲ ವಿಪ್ಲುತಂ ಪ್ರೋವಾಚ ಆಸುರಯೇ ಸಾಂಖ್ಯಂ ತತ್ವಗ್ರಾಮ ವಿನಿರ್ಣಯಂ ಅಂತ ಮುಂದೆ 10ನೇ ಶ್ಲೋಕದಲ್ಲಿ ಆ ಭಗವಂತನ ಅವತಾರ ಕಪಿಲನ ಬಗ್ಗೆ ಹೇಳ್ತಾರೆ. ಭಗವಂತನ ಅವತಾರ ಅಲ್ಲದೇ ಇರುವಂಥ ಕಪಿಲನು ಕೂಡ ಒಬ್ಬ ಇದ್ದಾನೆ ಅನ್ನೋದನ್ನು ಇಲ್ಲಿ ಛಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿ ವರ್ಣಿಸ್ತಾರೆ. ಈ ಮಹಿದಾಸ, ಕೃಷ್ಣ ಮತ್ತು ಕಪಿಲ ಈ ಮೂರೂ ಜನ ಬ್ರಹ್ಮನ ದೇವನನ್ನು ಕುರಿತು ಒಂದು ಘೋರವಾದ ತಪಸ್ಸು ಮಾಡಿದ್ರಂತೆ. ತಮಗೂ ಮತ್ತು ತಮ್ಮ ತಾಯಿಗೂ ವಿಷ್ಣುವಿನ ಮತ್ತು ಆತನ ತಾಯಿ ಹೆಸರೇ ಇರಬೇಕು ಅಂತ. ವಿಷ್ಣುವಿನ ಹೆಸರು ತಮ್ಮ 3 ಜನರಿಗೂ ಇರಬೇಕು. ವಿಷ್ಣುವಿನ ತಾಯಿ ಹೆಸರುಗಳು ತಮ್ಮ 3 ತಾಯಂದ್ರಿಗೂ ಇರಬೇಕು ಅಂತ. ಆದ್ದರಿಂದ ಭಗವಂತನಿಗೆ ಮಹಿದಾಸ ಅಂತ ಹೆಸರಿದ್ದ, ಋಷಿಗೂ ಮಹಿದಾಸ ಅಂತ ಹೆಸರು ಬಂತು. ಕೃಷ್ಣ ಅಂತ ಹೆಸರು ಮತ್ತೊಬ್ಬನಿಗೆ ಬಂತು. ಹಾಗೆ ಕಪಿಲ ಅನ್ನೋ ಹೆಸರು ಮತ್ತೊಬ್ಬನಿಗೆ ಬಂತು. ಅವರವರ ತಾಯಂದ್ರಿಗೂ ಕೂಡ ಅದೇ ಹೆಸರೇ ಬಂತು. ಅದಲ್ಲದೆ ತಮ್ಮ ಶಿಷ್ಯ ಪ್ರಶಿಷ್ಯರು ಮೊದಲಾದವರಿಗೆ ಭಗವಂತನ ಶಿಷ್ಯ ಪ್ರಶಿಷ್ಯರು ಯಾರಿದ್ದಾರೆ ಅವ್ರದೇ ಹೆಸರು ಬರಬೇಕು ಅಂತ ಕಪಿಲನು ಕೂಡ ಒಂದು ಪ್ರತ್ಯೇಕವಾದ ವರವನ್ನು ಕೇಳಿಕೊಂಡ. ಸ್ವಾತ್ಮ ಶಿಷ್ಯ ಪ್ರಶಿಷ್ಯಾಣ ನಾಮೈಕ್ಯೇ ಕಪಿಲಸ್ತಥ. ಈ ಶಿಷ್ಯರಿಗೂ ತನ್ನ ಶಿಷ್ಯರಿಗೂ ಭಗವಂತನ ಶಿಷ್ಯರ ಹೆಸರೇ ಬರಬೇಕು ಅಂತ ಕಪಿಲ ಕೇಳ್ಕೊಂಡದ್ದು ಇದೊಂದು ಪ್ರತ್ಯೇಕ. ಅದನ್ನು ಮಹಿದಾಸ ಮತ್ತು ಕೃಷ್ಣ ಕೇಳ್ಕೊಂಡಿರಲಿಲ್ಲ. ಏವಮೇವಚ ವೇದೋಕ್ತಾ ಭವೇಮೀತಿ ತ್ವತಂತ್ರಿತಾ. ಆದ್ದರಿಂದ ವೇದಗಳಲ್ಲಿ ಕೂಡ ನಮ್ಮ ಹೆಸರು ಬರಬೇಕು. ಭಗವಂತನ ಅವತಾರ ಹೇಗೆ ವೇದ ಪ್ರತಿಪಾದ್ಯರೋ ಹಾಗೆ ನಮ್ಮ ಹೆಸರುಗಳು ಕೂಡ ವೇದದಲ್ಲಿ ಬರಬೇಕು ಅಂತ ಅವರು ತಪಸ್ಸು ಮಾಡಿದರು. ಚತುರ್ಮುಖ ಬ್ರಹ್ಮ ಆ ವರಗಳನ್ನು ಅವರಿಗೆ ದಯಪಾಲಿಸಿದ. ಮುಂದೆ ಹೀಗೆ ಭಗವಂತನ ಅವತಾರದ ಹೆಸರೇ ಅವರಿಗೂ ಕೂಡ ಬಂತು. ಅವರ ತಾಯಂದಿರಿಗೂ ಕೂಡ ಅದೇ ಹೆಸರು ಬಂತು. ಶಿಷ್ಯ ಪ್ರಶಿಷ್ಯರಿಗೂ ಕೂಡ ಅದೇ ಹೆಸರೇ ಬಂತು. ಕಪಿಲ ಭಗವಂತ ಏನಿದ್ದಾನೆ ಅವನಿಗೆ ವಾಸುದೇವ ಅಂತ ಕರೀತಾರೆ. ಕಪಿಲೋ ವಾಸುದೇವಾಖ್ಯ ತಂತ್ರಂ ಸಾಂಖ್ಯಂ ಜಗಾದಹ ಅಂತ ಮುಂದೆ ಮತ್ತೊಂದು ಕಡೆ ಬರೋದಿದೆ. ಅದರಿಂದ ಕಪಿಲ ವಾಸುದೇವ ಅಂದರೆ ಭಗವಂತ, ಕೇವಲ ಕಪಿಲ ಅಂದರೆ ಮತ್ತೊಬ್ಬ ಋಷಿ. ಹೀಗೆ ನಾವು ಅದನ್ನು ಗ್ರಹಿಸಬೇಕು. ಆದ್ದರಿಂದ ಛಾಂದೋಗ್ಯ ಉಪನಿಷತ್ನಲ್ಲಿ 116 ವರ್ಷ ಬದುಕಿದಂಥ ಒಬ್ಬ ಕಪಿಲನ ಬಗ್ಗೆ, ಒಬ್ಬ ಮಹಿದಾಸನ ಬಗ್ಗೆ ಹೇಳ್ತಾರಲ್ಲ, ಇವನು ಭಗವಂತನ ಅವತಾರ ಅಲ್ಲ, ಇನ್ನೊಬ್ಬ ಋಷಿ ಇವನು. ಆದರೆ ಈ ಮೂವರಲ್ಲಿ ಮಹಿದಾಸ, ಕೃಷ್ಣ ಮತ್ತು ಕಪಿಲ, ಈ ಮೂವರಲ್ಲಿ ಮಹಿದಾಸ ಮತ್ತು ಕೃಷ್ಣರು ಯಾವುದೇ ದುಷ್ಟಶಾಸ್ತ್ರವನ್ನು ರಚಿಸಲಿಲ್ಲ. ಕಪಿಲ ಮಾತ್ರ ಒಂದು ವೇದ ಬಾಹ್ಯವಾದಂತಹ ಶಾಸ್ತ್ರವನ್ನು, ಸಾಂಖ್ಯಶಾಸ್ತ್ರವನ್ನು ರಚಿಸಿದ. ಅದನ್ನು ಛಾಂದೋಗ್ಯ ಭಾಷೆಯೇ ಸ್ಪಷ್ಟಪಡಿಸ್ತದೆ. ಕಪಿಲಶ್ಚ ಕುಶಾಸ್ತ್ರದ ಕೃತ, ಅವರೊಬ್ಬ ಕೆಟ್ಟ ಶಾಸ್ತ್ರವನ್ನು ಬರೆದ. ಆದರೆ ಮಹಿದಾಸ ಆಗಲಿ ಕೃಷ್ಣ ಆಗಲಿ ಅಂಥ ಕೆಟ್ಟ ಶಾಸ್ತ್ರವನ್ನು, ದುಶ್ಶಾಸ್ತ್ರವನ್ನೇನು ಬರೆದಿಲ್ಲ. ಐತರೇಯ ಉಪನಿಷತ್ತಿನ ಭಾಷ್ಯದ ಆರಂಭದಲ್ಲಿ ಆಚಾರ್ಯರು ಆ ಭಗವಂತನ ಅವತಾರನಾದಂಥ ಐತರೇಯನ ಬಗ್ಗೆ ಒಂದಿಷ್ಟು ಸಂಗತಿಗಳನ್ನು ಹೇಳ್ತಾರೆ. ಪ್ರಾದುರ್ಬಭೂವ ಭಗವಾನ್ ತಪಸೇತರ್ಯಾಯ ನಾರಾಯಣ ಅಬ್ಜಜ ಸುತಸ್ಯ ವಿಶಾಲನಾಮ್ನಃ ಅಂತ. ಭಗವಂತ ನಾರಾಯಣ ವಿಶಾಲ ಅನ್ನುವ ಒಬ್ಬ ರಾಜನಿಂದ, ಅವನೊಬ್ಬ ಪ್ರಜಾಪತಿ, ಐತರಾದೇವಿ ಅನ್ನುವ ಒಬ್ಬಳು ಅವನ ಪತ್ನಿ, ಅವಳ ತಪಸ್ಸಿನ ಫಲವಾಗಿ ಈ ಭಗವಂತ ಜನಿಸಿದ. ಅವನು ದೇವತೆಗಳ ಯಾಗಶಾಲೆಯನ್ನು ಒಂದು ಬಾರಿ ಪ್ರವೇಶ ಮಾಡಿದ. ದೇವತೆಗಳು ಯಜ್ಞ ಮಾಡ್ತಿದ್ರು ಅಲ್ಲಿ. ಅವನ ತೇಜಸ್ಸನ್ನು ನೋಡಲಿಕ್ಕಾಗದೆ ದೇವತೆಗಳ ಋಷಿಗಳ ಚೇತನ ಎಲ್ಲ ಉಡುಗಿ ಹೋಯಿತು, ಚೈತನ್ಯವೇ ಉಡುಗಿ ಹೋಯಿತು. ಆದರೆ ಚತುರ್ಮುಖ ಬ್ರಹ್ಮ ಮಾತ್ರ ಆ ಭಗವಂತನ ಸ್ಪಷ್ಟವಾದ ಪರಿಚಯ ಇದ್ದವನಾದ್ದರಿಂದ ಅವನು ಎದೆಗೊಂದಲಿಲ್ಲ, ಅಧೀರನೂ ಆಗಲಿಲ್ಲ, ಆ ಭಗವಂತನನ್ನು ಸ್ತುತಿಸಿದ. ಆಗ ಆ ಬ್ರಹ್ಮ ಮತ್ತು ಉಳಿದೆಲ್ಲ ದೇವತೆಗಳಿಗೆ, ರುದ್ರೇಂದ್ರಾದಿ ದೇವತೆಗಳಿಗೆ ತತ್ವವನ್ನು ಉಪದೇಶಿಸಿದ ಈ ಭಗವಂತ. ಅವರು ಆತನಿಗೆ ದಾಸರಾದರು. ತೇನ ಸ್ತುತಃ ಸ ಭಗವಾನ್ ಗಿರಿಶೇಂದ್ರ ಮುಖ್ಯಾನ್ ಸರ್ವಾನ್ ಅಬೋಧಯತ್ ಅಜೇನ ಸಹ ಇವ ತೇನ ದಾಸತ್ವಮಾಪುರತ ಏವ ಮಹತ್ಸುರಾಣಾಂ ದಾಸತ್ವತಃ ಸ ಮಹಿದಾಸ ಇತಿ ಪ್ರಸಿದ್ಧ. ಹೀಗೆ ಮಹಾತ್ಮರಾದಂತಹ ಬ್ರಹ್ಮರುದ್ರಾದಿ ದೇವತೆಗಳು ಈತನ ದಾಸರಾದ್ರಿಂದ
ಮಹಾಂತಹ ದಾಸಾಹ ಯಶಸಃ ಮಹಿದಾಸಃ ಅಂತ ಐತರೇಯ ಉಪನಿಷತ್ತು ಭಾಷ್ಯ ಆತನನ್ನು ಮಹಿದಾಸ ಅಂತ ಹೇಳ್ತದೆ. ಮತ್ತು ಈ ಐತರೇಯ ಉಪನಿಷತ್ತನ್ನು ಅವನು ಲಕ್ಷ್ಮೀದೇವಿಗೆ ಉಪದೇಶಿಸಿದ. ದೇವತೆಗಳು ಕೂಡ ಅದನ್ನೆಲ್ಲ ಕೇಳಿದರು. ಮುಂದೆ ಆ ಐತರೇಯನೇ, ಈ ಮಹಿದಾಸ ಐತರೇಯನೇ ಋಕ್ಷಾಖೆಯನ್ನು ಕೂಡ ಜಗತ್ತಿಗೆ ಬೆಳಕಿಗೆ ತಂದ. ಆದ್ದರಿಂದ ಋಕ್ಷಾಖೆಯನ್ನು ಇವತ್ತಿಗೂ ಕೂಡ ಐತರೇಯ ಶಾಖಾ ಅಂತಲೇ ಹೇಳ್ತಾರೆ. ಎಲ್ಲ ದೇವತೆಗಳು ಆ ಋಕ್ಷಾಖೆಯನ್ನು ಚತುರ್ಮುಖ ಬ್ರಹ್ಮನಿಂದ ಅಧ್ಯಯನ ಮಾಡಿದರು. ಮಹಾಭೂತಿ ಶ್ರುತಿಶ್ಚೈಷ ಮಹಾಭೂತಿ ಯಥೋ ಹರಿ ವಿಶೇಷೇಣಾತ್ರ ಖಚಿತ ಸರ್ವಜ್ಞ ಶಾಶ್ವತಃ ಪ್ರಭು. ಇದನ್ನು ಮಹಾಭೂತಿ ಶ್ರುತಿ ಅಂತ ಹೇಳ್ತಾರಂತೆ ಐತರೇಯ ಉಪನಿಷತ್ತನ್ನು. ಯಾಕೆಂದರೆ ಭೂತಿ ಅಂದರೆ ಸಂಪತ್ತು, ಮಹಾಭೂತಿಯಾದಂತಹ ಏಕೋ ವಿಷ್ಣು ಮಹದ್ಭೂತಂ ಅಂತ ಕರೆಸ್ಕೊಂಡಿರುವಂತಹ ಭಗವಂತ ಇದರಲ್ಲಿ ವರ್ಣಿತನಾಗಿದ್ದಾನೆ. ಆದ್ದರಿಂದ ಇದಕ್ಕೆ ಮಹಾಭೂತಿ ಶ್ರುತಿ ಅಂತ ಹೇಳ್ತಾರೆ. ಇದೇ ಮಹಿದಾಸ ಐತರೇಯ ಭಗವಂತನ ಬಗ್ಗೆನೇ ಆ ಉಪನಿಷತ್ನಲ್ಲಿ 2-3 ಕಡೆ ಮುದ್ದೆ ಬರ್ತದೆ. ಏತಸ್ಮ ತದ್ವಿದ್ವಾನ್ ಮಹಿದಾಸ ಐತರೇಯ, ಮಹಿದಾಸ ಐತರೇಯ ಹೀಗೆ ಹೇಳಿದ ಅಂತ 2-3 ಕಡೆ ಆತನ ಬಗ್ಗೆ ವರ್ಣನೆ ಕೇಳಿ ಬರ್ತದೆ. ಈ ಮಹಿದಾಸ ಐತರೇಯನ ಬಗ್ಗೆ ಬನ್ನಂಜೆ ಗೋವಿಂದಾಚಾರ್ಯರಿಂದ ಕೇಳಿದಂಥ ಮತ್ತೊಂದು ಕಥಾ ಇದೆ. ಒಬ್ಬ ವಿದ್ವಾಂಸ, ಷಡ್ಗುರು ಶಿಷ್ಯ ಅಂತ ಆತನ ಹೆಸರು, ಕೇರಳದವನು, ಪ್ರಾಯ ಐತರೇಯ ಉಪನಿಷತ್ತಿಗೆ ತುಂಬ ಸುಂದರವಾದಂಥ ವ್ಯಾಖ್ಯಾನ ಬರೆದಿದ್ದಾನೆ. ಅವನು ಈ ಕಥೆಯನ್ನು ಹೇಳ್ತಾನೆ ಅಂತ ಗೋವಿಂದಾಚಾರ್ಯರು ಅದನ್ನು ಉಲ್ಲೇಖ ಮಾಡಿದ್ದಾರೆ. ಅದೊಂದನ್ನು ನೆನಪಿನಿಂದ ಹೊರಗೆ ತೆಗೆದು ಈಗ ತಮ್ಮೆದುರಿಗೆ ಹೇಳ್ತೇನೆ. ಮಹಿದಾಸ ಯಾಕೆಂದರೆ ಮಹಾತ್ಮರಾದಂಥ ಚತುರ್ಮುಖಾದಿಗಳು ಇವತ್ತಿನ ದಾಸರಾದ್ದರಿಂದ ಅವನು ಮಹಿದಾಸ ಅಂತ ನಾವೀಗ ನೋಡಿ ಆಯಿತು. ಇನ್ನೂ ಒಂದು ಮಹಿದಾಸ ಅನ್ನೋ ಹೆಸರನ್ನು, ಮಹಿದಾಸ ಒಂದು ಹೆಸರಿನ ನಿಷ್ಪತ್ತಿಯನ್ನು ಅವ್ರು ಹೇಳ್ತಾರೆ. ಆ ಪೂರ್ಣ ಕಥೆಯನ್ನು ಕೂಡ ಹೇಳ್ತಾರೆ. ಆ ಇತರ ಅಂತ ಒಬ್ಬಳು ದಾಸಿ ಅಂತಿದ್ಲು, ದಾಸಿ ಪುತ್ರ ಅವನು ಅಂತ ಕೆಲವು ಕಡೆ ನಾವು ಕೋಶಗಳಲ್ಲಿ ನೋಡ್ತೀವಲ್ಲ, ಅದಕ್ಕೆ ಕೆಲವು ಕಾರಣಗಳಿವೆ. ಆದರೆ ಆ ಕೋಶಕಾರರಿಗೆ ಅವನು ಭಗವಂತನ ಅವತಾರ ಅಂತ ಗೊತ್ತಾಗಿಲ್ಲ ಅಷ್ಟೆ. ಆ ವಿಶಾಲ ಅನ್ನುವ ಋಷಿಗೆ ಒಬ್ಬಳು ಬೇರೆ ಪತ್ನಿಯೂ ಇದ್ಲು, ಅವಳಿಂದ ಕೆಲವರು ಜನ ಮಕ್ಕಳು ಇದ್ದಿರಬೇಕು. ಇತರ ಅನ್ನುವಳಿಗೆ ಈ ಭಗವಂತ ಮಗನಾಗಿದ್ದ. ಇವನ ತಾಯಿ ಇತರ ಆ ತಂದೆಗೆ, ಗಂಡನಿಗೆ ಅಷ್ಟು ಪ್ರಿಯಳಾಗಿರಲಿಲ್ಲ. ಮೊದಲ ಪತ್ನಿಯ ಮಕ್ಕಳ ಬಗ್ಗೆನೇ ಆತನ ಒಲಿಮೆ ಇತ್ತು. ಇವನು ಮಹಿದಾಸ ಐತರೇಯ ಚಿಕ್ಕವನಿದ್ದಾಗ ತುಂಬ ಅಳ್ತಾ ಇದ್ದ. ಆವಾಗ ತಾಯಿ ಬಾಯಿ ಮುಚ್ಚು ಅಂತ ಒಂದು ಬಾರಿ ಆತನನ್ನು ಗದರಿಸಿಲ್ಲಂತೆ. ಅವನು ಬಾಯಿ ಮುಚ್ಚೇ ಬಿಟ್ಟ, ಅಳ್ಳೇ ಇಲ್ಲ. ಮುಂದೆ ತಂದೆ ಬೇರೆ ಬೇರೆ ಯಜ್ಞಗಳಿಗೆ ಹೋಗುವಾಗ ತನ್ನ ಮೊದಲ ಪತ್ನಿಯ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ದ. ಅವರಿಗೆಲ್ಲ ಬೇಕಾದಷ್ಟು ಸಂಪತ್ತು, ಮಾನ್ಯತೆ ಸಮಾಜ ದೃಷ್ಟಿಯಲ್ಲಿ ಸಿಕ್ಕಿತ್ತು. ಆದರೆ ತನ್ನ ಮಗನಿಗೆ ಅಂಥದ್ದು ಏನೂ ಸಿಕ್ಕಿಲ್ವಲ್ಲ ಅಂತ ಈಕೆ ಸಂಕಟಪಟ್ಟು ನಿನಗೊಂದು ಮಾತಾದರೂ ಬರ್ತಿದ್ರೆ ನೀನು ವೇದ ಮಂತ್ರಾದಿಗಳನ್ನು ಹೇಳ್ಬೋದಿತ್ತು, ಯಜ್ಞದಲ್ಲಿ ಭಾಗವಹಿಸ್ಬೋದಿತ್ತು, ನಿನಗೊಂದು ಮಾನ್ಯತೆ ಬಂದರೆ ನಿನ್ನ ತಾಯಿಗಾದಂಥ ನನಗೂ ಒಂದು ಮಾನ್ಯತೆ ಬರ್ತಾ ಇತ್ತು ಅಂತ ಹಲುಬಿದಳಂತೆ. ಆಗ ಅವನು, ನೀನು ಮಾತಾಡಬೇಡಿ ಅಂತ ಹೇಳಿದ್ದೆ, ಹಾಗಾಗಿ ನಾನು ಮಾತಾಡಿರಲಿಲ್ಲ. ಇನ್ನು ಮುಂದೆ ನೀನು ಮಾತಾಡು ಅಂದರೆ ಮಾತಾಡ್ತೇನೆ, ಹಾಗೆ ಯಜ್ಞದಲ್ಲಿ ಭಾಗವಹಿಸ್ತೀನಿ, ವೇದ ಮಂತ್ರಗಳನ್ನು ನಾನು ಉಚ್ಚರಿಸ್ತೀನಿ ಅಂತ ಹೇಳಿದಂತೆ. ಇವಳಿಗೆ ಭಾಳ ಸಂತೋಷ ಆಯಿತು. ತಂದೆ ಎಲ್ಲಿ ಯಜ್ಞ ನಡೆಸ್ತಾ ಇದ್ದ ತನ್ನ ಮೊದಲ ಪತ್ನಿಯ ಮಕ್ಕಳೊಂದಿಗೆ ಅಲ್ಲಿಗೆ ಹೋದ ಈ ಹುಡುಗ ಐತರೇಯ. ಹೋಗಿ ತಂದೆ ತೊಡೆಯ ಮೇಲೆ ಕೂತ. ತಂದೆ ಆತನನ್ನು ಅನಾದರಿಸಿ ಕೆಳಗೆ ದಬ್ಬಿದ. ಆದರೆ ಆತ ಹಾಗೆ ಕೆಳಗೆ ದಬ್ಬಿದಾಗ ತಾಯಿ ಭೂಮಿಗೆ ಇದನ್ನು ಸಹಿಸಿಕೊಳ್ಳುವುದಾಗಲಿಲ್ಲ. ಅವಳು ಭೂಮಿ ಈ ಭಗವಂತನಿಗಾಗಿ ಒಂದು ಆಸನವನ್ನು ಕೊಟ್ಲಂತೆ. ಮಹಿ ಅಂದರೆ ಭೂಮಿ, ನಮ್ಗೆ ಗೊತ್ತಿದೆ. ಮಹಿ ದತ್ತ ಆಸ, ಭೂದೇವಿ ಕೊಟ್ಟಂಥ ಒಂದು ಆಸನದ ಮೇಲೆ ಈತ ಕೂತ್ಕೊಂಡಿದ್ದರಿಂದ ಅವನಿಗೆ ಮಹಿದಾಸ ಅಂತ ಹೆಸರು ಬಂತು. ಅಲ್ಲಿ ಕೂತ್ಕೊಂಡು ಆತ ವೇದಗಳನ್ನು ಉಚ್ಚರಿಸಿದ, ವ್ಯಾಖ್ಯಾನಿಸಿದ. ತಂದೆಗೂ ಮತ್ತು ಉಳಿದವರೆಲ್ಲರಿಗೂ ಬಹಳ ಸಂತೋಷ ಆಯಿತು. ಮತ್ತು ಅವನ ಸವತಿ ವಿಶಾಲನ ಮೊದಲನೇ ಪತ್ನಿ ಏನಿದ್ಲು, ಅವಳಿಗೆ ಒಂದು ಮದ ಇತ್ತು. ಆ ಮಹಿಳೆಗೆ ಒಂದು ಮದ ಇತ್ತು. ಶ್ರೇಷ್ಠರಾದ ಮಕ್ಕಳನ್ನು ಪಡ್ಕೊಂಡ್ಬಿಟ್ಟಿದ್ದೀನಿ, ನನ್ನ ಸವತಿಯ ಮಗ ಮೂರ್ಖನಾಗಿದ್ದಾನೆ ಅಂತ. ಆ ಮಹಿಳೆ ಅಂದರೆ ಮೊದಲ ಪತ್ನಿ, ಇವನ ಸವತಿ. ಅವಳಿಗೆ ಬಂದಂಥ ಮದ, ಮಹಿಳಾ ಮದ ಆಸ,
ಆಸ ಅಂದರೆ ನಿರಾಸ ಮಾಡೋದು. ಮೊದಲ ತಾಯಿಯ ಸೊಕ್ಕನ್ನು ಮುರಿದವನಾದ್ದರಿಂದ ಮಹಿಳೆಯಾದ ಮೊದಲ ತಾಯಿಯ ಸೊಕ್ಕನ್ನು ಮದವನ್ನು ಮುರಿದವನಾದ್ದರಿಂದ ಅವನಿಗೆ ಆಸನ ಮಾಡೋದು, ನಿರಾಸ ಮಾಡೋದು ಅಂದರೆ ಮುರಿಯೋದು ಅಂತ ಅರ್ಥ. ಆದ್ದರಿಂದ ಅವನಿಗೆ ಮಹಿಳಾ ಮದಾಸ, ಇದು ಹೋಗಿ ಮಹಿದಾಸ ಅಂತ ಹೆಸರಾಯಿತು ಅಂತ ಆ ಷಡ್ಗುರು ಶಿಷ್ಯರ ಒಂದು ವ್ಯಾಖ್ಯಾನದಲ್ಲಿ ಕಂಡುಬರೋದನ್ನು ಗೋವಿಂದಾಚಾರ್ಯ ಹೇಳ್ತಾರೆ. ಇದು ಆ ಭಗವಂತನ ಅವತಾರಣೆ ಆದಂಥ ಮಹಿದಾಸನ ಒಂದು ಕಥೆ. ಇಷ್ಟನ್ನು ಬಿಟ್ಟರೆ ಅನೇಕ ಜನ ವ್ಯಾಖ್ಯಾನಕಾರರೆಲ್ಲ ಮಹಿದಾಸನನ್ನು, ಈ ಐತರೇಯನನ್ನು ಒಬ್ಬ ಸಾಮಾನ್ಯ ಋಷಿ ಅಂತಲೇ ಪರಿಗಣನೆ ಮಾಡಿಬಿಟ್ಟಿದ್ದಾರೆ. ಆಚಾರ್ಯರು ಅದ್ರ ಬಗ್ಗೆ ಸ್ಪಷ್ಟವಾದಂಥ ಉಲ್ಲೇಖಗಳನ್ನು ಹೇಳಿದ್ದಾರೆ. ಇದಕ್ಕೆ ವಿಜಯಧ್ವಜರು ಏನು ಹೇಳ್ತಾರೆ ಅಂತ ಅನ್ನೋದು ನೋಡಬೇಕು. ಸರ್ಗ ಅಂದರೆ ಅಭಿವ್ಯಕ್ತಿ, ಅವತಾರ ಅಂತಲೇ ಅರ್ಥ. ನಾವೀಗಾಗಲೇ ವೀರರಾಘವರು, ಶ್ರೀಧರರೆಲ್ಲ ಹೇಳಿದ್ದನ್ನು ನೋಡಿದ್ದೀವಿ. ಅವನು ಸಾತ್ವತಂ ಪಂಚರಾತ್ರವನ್ನು ತಂತ್ರವನ್ನು ಈ ನಾರದರಿಗೆ ಉಪದೇಶ ಮಾಡಿದ. ಭಾಗವತ ಅದನ್ನು ಹೇಳೋದಿಲ್ಲ, ಆದರೆ ಭಾಗವತ ತಾತ್ಪರ್ಯಕ್ಕೆ ಅನುಗುಣವಾಗಿ ಕಂಡು ಬರ್ತದೆ. ನೈಷ್ಕರ್ಮ್ಯ ಅಂದರೆ ಕರ್ಮಗಳಿಗೆ ಒತ್ತು ಹೆಚ್ಚು ಕೊಡದೆ ಜ್ಞಾನಕ್ಕೆ ಹೆಚ್ಚು ಕೊಟ್ಟು ನಾವೇನು ಮುಕ್ತಿಯನ್ನು ಪಡಿತೀವಿ, ಅಂಥ ಮೋಕ್ಷಕ್ಕೆ ಸಾಧನವಾದದ್ದು ಈ ಸಾತ್ವತ ತಂತ್ರದ, ಪಂಚರಾತ್ರ ತಂತ್ರದ ಶ್ರವಣ ಅಂತ. ಸರ್ಗ ಸ್ವಭಾವ ನಿರ್ಮೋಕ ನಿಶ್ಚಯಾಧ್ಯಾಯ ಸೃಷ್ಟಿಸು ಅಂತ ಬಂದಿದೆ. ಆದ್ದರಿಂದ ಸರ್ಗ ಅಂದರೆ ಸ್ವಭಾವ ಅಂತ ಅರ್ಥ ಇದೆ, ಸೃಷ್ಟಿ ಅಂತಲೂ ಅರ್ಥ ಇದೆ ಅಂತ ಒಂದು ಕೋಶ ಹೇಳ್ತಾರೆ ವಿಜಯಧ್ವಜರು. ತಂತ್ರಂ ಸಾತ್ವತ ಮಾಚಷ್ಟ ಅಂತಿದೆಯಲ್ಲ, ಅಲ್ಲಿ ತಂತ್ರ ಅಂದರೆ ಪೌರುಷೇಯ ಗ್ರಂಥ ಅಂತ ಅರ್ಥ. ಸಾಮಾನ್ಯವಾಗಿ ತಂತ್ರ ಅಂದರೆ ಸಾಮಾನ್ಯವಾಗಿ ಗ್ರಂಥ ಅಂತಲೂ ಅರ್ಥ ಆಗ್ಬೋದು. ತಂತ್ರ ಅಂದರೆ ಪೌರುಷೇಯ ಗ್ರಂಥ ಅಂತ ಅರ್ಥ. ತಂತ್ರಂ ಪಂಚರಾತ್ರಂ ಅಂತ ಯಾದವಾರ್ಯರು ಅದನ್ನು ವ್ಯಾಖ್ಯಾನಿಸ್ತಾರೆ. ಈ ಮೂರನೇ ಮಹಿದಾಸ ಅವತಾರದ ಬಗ್ಗೆ ನಾರಾಯಣ ವರ್ಮದಲ್ಲಿ ಹೀಗಿದೆ: ದೇವರ್ಷಿವರ್ಯ ಪುರುಷಾಂತರಾರ್ಥನಾಥ್ ಅಂತ. ದೇವರ್ಷಿ ಅಂತಲೇ ಅವನಿಗೂ ಅಲ್ಲಿ ಹೆಸರು ಕೇಳಿ ಬಂದಿದೆ. ದೇವರ್ಷಿ ಶ್ರೇಷ್ಠನಾದಂಥ ಆ ಮಹಿದಾಸ ಐತರೇಯ ನಮ್ಮ ಪಾಪವೊಂದನ್ನು ಪರಿಹರಿಸಬೇಕು. ಅದೇನೆಂದರೆ ಪುರುಷಾಂತರಾರ್ಚನಾಥ್. ಭಗವಂತನನ್ನು ಬಿಟ್ಟು ಬೇರೆ ಬೇರೆ ಯಾರನ್ನೂ ನಾವು ಅನೇಕ ಬಾರಿ ಆರಾಧಿಸಿ ಬಿಡ್ತೇವೆ ಭ್ರಾಂತಿಯಿಂದ. ಅಂಥ ಒಂದು ನಮ್ಮ ತಪ್ಪನ್ನು ಭಗವಂತ ಕ್ಷಮಿಸಬೇಕು. ಆ ತಪ್ಪು ನಮ್ಮಿಂದ ಘಟಿಸದಂತೆ ಆತ ನೋಡಬೇಕು ಅಂತ ಅದರ ತಾತ್ಪರ್ಯ. ಅಲ್ಲಿ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಸ್ಪಷ್ಟಪಡಿಸ್ತಾರೆ: ವಿಷ್ಣೋರ ಅಪರಿವಾರತ್ವ ದೃಷ್ಟ್ಯಾ ದೇವಾಂತರಾರ್ಚನಾತ್ ಮಹಿದಾಸೋ ದೇವಋಷಿ ಪಾತುಮಾ ವಿಷ್ಣುರವ್ಯಯ ಅಂತ. ಬೇರೆ ಯಾವುದೇ ದೇವತೆಯನ್ನು ಭಜಿಸಿದರೂ ಅವರು ಭಗವಂತನ ಅಂಗಭೂತರಾದವರು, ಪರಿವಾರಭೂತರಾದವರು ಅಂತ ಉಪಾಸಿಸಬೇಕೆ ಹೊರತು ಸ್ವತಂತ್ರವಾಗಿ ಅವರನ್ನು ಉಪಾಸಿಸಬಾರದು. ಅಂಥ ತಪ್ಪನ್ನು ಭಗವಂತ ನಮ್ಮಿಂದ ಆಗದಂತೆ ನೋಡಿಕೊಳ್ಳಬೇಕು ಅಂತ ಅಲ್ಲಿ ಪ್ರಾರ್ಥನೆ ಇದೆ. ಮತ್ತು ಸನತ್ ಕುಮಾರನ ಬಗ್ಗೆನೂ ಕೂಡ ಅಲ್ಲೇ ನಾರಾಯಣ ವರ್ಮದ ಭಾಗವತ ತಾತ್ಪರ್ಯದಲ್ಲಿ ಮಾತಿದೆ. ಕುಮಾರನಾಮಾತು ಹರಿಹಿ ಸನತ್ ಕುಮಾರನಾಮಾತು ಬ್ರಹ್ಮಚರ್ಯ ವಪುರ್ ಹರಿಹಿ ಸನತ್ಕುಮಾರಂ ಅಪರಂ ಬ್ರಹ್ಮಪುತ್ರಂ ವಿವೇಶಯ. ಚತುರ್ಮುಖ ಬ್ರಹ್ಮನ ಮಗನಾದ ಸನತ್ ಕುಮಾರ ಅಂತ ಮತ್ತೊಬ್ಬ ಇದ್ದ. ಅವನಲ್ಲಿ ಈ ಸನತ್ ಕುಮಾರ ಎಂಬ ಹೆಸರಿನ ಭಗವಂತ ಆವಿಷ್ಟನಾಗಿದ್ದ. ಭಾಗವತ ಇಲ್ಲಿ ಈ ಹಿಂದೆ 2 ಶ್ಲೋಕಗಳ ಹಿಂದೆ ವರ್ಣನೆ ಮಾಡಿದ್ದು ಆ ಭಗವಂತನ ಅವತಾರವನ್ನೇ. ಹೀಗೆ ಇವತ್ತು ಆ ಮಹಿದಾಸ ಐತರೇಯನ ಬಗ್ಗೆ ನಾವು ಶ್ರವಣ ಮಾಡಿದ್ದೀವಿ. ಆ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ.